ಖಾಲಿ ಗ್ರೌಂಡಲ್ಲಿ ಕುದುರೆ ಓಡಿಸ್ಬಿಟ್ಟು ನಾನು ರೈಡರ್ ಅನ್ಕೊಬಿಟ್ಟಿದ್ದೆ. ನಾನು ಖಾಲಿ ಗ್ರೌಂಡಲ್ಲಿ ಕಾರ್ ಓಡಿಸೋನು ಡ್ರೈವರು ಅಲ್ಲ, ಖಾಲಿ ಗ್ರೌಂಡಲ್ಲಿ ಕುದುರೆ ಓಡಿಸೋನು ರೈಡರು ಅಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾರು. ಏನು ಗುರು, ಹೌದಾ ಇಲ್ಲ ಗುರು? ಖಾಲಿ ಗ್ರೌಂಡಲ್ಲಿ ಕಾರ್ ಓಡಿಸೋನು ಕಾರ್ ಡ್ರೈವರಾ? ಟ್ರಾಫಿಕಲ್ಲಿ, ಬೆಟ್ಟದಲ್ಲಿ, ಏರ್ಪಿನ್ ಬೆಂಡಲ್ಲಿ, ಗಲ್ಲಿ ರೋಡಲ್ಲಿ, ಹೌದಾ ಇಲ್ಲ? ಟ್ರಾಫಿಕಲ್ಲಿ ಎಲ್ಲದರಲ್ಲೂ ಓಡಿಸೋನು ಡ್ರೈವರು. ಅದೇ ಥರ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇರೋದು, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಖಾಲಿ ಗ್ರೌಂಡಲ್ಲಿ ಕುದುರೆ ಹೊಡ್ಸ್ಬಿಟ್ಟು ನಾನು ರೈಡರ್ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಒಂದು ದಿನ ಆಚೆ ಕುದುರೆನ ಎತ್ಕೊಂಡೋಗಿ ರೈಡ್ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು, ಸರ್ಟನ್ ಸ್ಟೇಜ್ ಡಿಸ್ಟೆನ್ಸಲ್ಲಿ ನಾನು ಹೋದ್ಮೇಲೆ ಕುದುರೆ ನಡಿ ಮನೆಗೆ ರಿಟರ್ನ್ ಹೋಗೋಣ ಅಂತ ಹೊಡಿತದೆ, ಪಕ್ಕದಲ್ಲಿ ಕಾರ್ಗಳು ಬರ್ತಾಯಿದೆ, ಗಾಡಿಗಳು ಬರ್ತಾಯಿದೆ. ಆಕ್ಸಿಡೆಂಟ್ ಆಗಿದ್ರೆ ಅವತ್ತು ಸುಮ್ಮನೆ ದಂಡ ಕಟ್ಟಬೇಕಾಯ್ತು. ನಾನು ಆವಾಗ ಗೊತ್ತಾಯಿತು, ಕುದುರೆ ನಾವು ಪಕ್ಕ ಟ್ರೈನ್ ಮಾಡಬೇಕು, ಕ್ಲೀನಾಗಿ ರೆಡಿ ಮಾಡಬೇಕು, ಗ್ರೌಂಡ್ ವರ್ಕ್ ಮೇಯ್ನು ಅಂತೆಲ್ಲ ಕಲ್ತು ಆಮೇಲೆ ಗ್ರೌಂಡ್ ವರ್ಕ್ ಎಲ್ಲ ಮಾಡಿ ಆಮೇಲೆ ನಾನು ಲಾಸ್ಟಲ್ಲಿ 50 ಕಿಲೋಮೀಟ್ರ್ ರೈಡು ಅಪ್ ಆ್ಯಂಡ್ ಡೌನು ರೈಡ್ ಮಾಡಿದೆ. ಅವಾಗ ನಾನು ಕೆಲವೊಂದು ವಿಷಯ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ನಾನು ಹೇಳ್ತಾ ಇದ್ದೀನಿ. ಸಿಗ್ನಲ್ ನಿಲ್ಸ್ಕೊಂಡ್ರೆ ಕುದುರೆ ಡ್ಯಾನ್ಸ್ ಆಡೋದು, ನಡಿ ಹೋಗೋಣ, ರಿಟರ್ನ್ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಹೋಗ್ಬಿಡುತ್ತೆ, ರಿಟರ್ನ್ ಬರಬೇಕಾದ್ರೆ ಡ್ಯಾನ್ಸ್ ಆಡೋದು, ಏನು ನಡಿ ಸ್ಪೀಡಾಗಿ ಹೋಗೋಣ ಮನೆಗೆ ಅಂತ ಒಂದೇ ಜಾಗದಲ್ಲಿ. ಪಕ್ಕದಲ್ಲಿ ಅಕ್ಕಪಕ್ಕ ಕಾರ್ ಏನೂ ಬಂದಿದ್ರೆ ಕಿಕ್ ಹೊಡೆದಿದ್ರೆ ಅವತ್ತು ನಾನು ದಂಡ ಕೊಡಬೇಕಾಗಿತ್ತು. ಆ ಥರ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಆವಾಗ ಗೊತ್ತಾಯಿತು ನನಗೆ ಕ್ಲೀನಾಗಿ ರೆಡಿ ಮಾಡ್ಕೋಬೇಕು, ಕುದುರೆ ನಾನು ಟ್ರೈನ್ ಮಾಡಬೇಕು ಅಂತ.